ಒಂದ್ ಹೆಣ್ಣಾಗಿರೋದ್ರಿಂದ ಮತ್ತೊಂದ್ ಹೆಣ್ಣಿಗೆ ಸೌಭಾಗ್ಯ ಕಾಪಾಡು ತಾಯಿ, ಕಾಪಾಡು. ನಮ್ಮೇಲ್ ಕರುಣೆ ತೋರಿಸಿ ಅನುಗ್ರಹಿಸು ತಾಯಿ. ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ ನಿಮಗೆ ಎದುರಾಗುವ ಗಂಡಾಂತರಗಳನ್ನು ತಪ್ಪಿಸಬಲ್ಲೆನೇ ಹೊರತು ನಿನ್ನ ಪತಿಯನ್ನು ಸಾಯಿಸಬೇಕೆಂದಿರುವ ನಾಗಮ್ಮನ ಶಪಥವನ್ನು ನಾನು ತೊಡೆದು ಹಾಕಲಾರೆ. ನಿನಗೆ ಶರಣಾಗಿ ಬಂದವ್ರನ್ನ ಕಾಪಾಡ್ತೀಯ ಅಲ್ವಾ ಅಮ್ಮ? ನಿನ್ ಪೂಜೆ ಮಾಡೋರ್ಗೆ ಕರುಣೆ ತೋರ್ಸಲ್ವಾ ತಾಯಿ? ಅನುಕಂಪ, ದಯೆ, ಕರುಣೆ ಎಲ್ಲವೂ ನನಗಿದೆ. ನನ್ನನ್ನು ಪೂಜಿಸುವವರಿಗೆ ವರ ಕೂಡ ಕೊಡಬಲ್ಲೆ. ಶರಣು ಬಂದವರನ್ನ ರಕ್ಷಣೆ ಮಾಡಬಲ್ಲೆ. ಆದರೆ ಧರ್ಮವನ್ನ ಪಾಲಿಸುವುದು ಎಷ್ಟು ಪ್ರಾಮುಖ್ಯವೋ, ಜಾತಿ ಲಕ್ಷಣಗಳನ್ನು ಗೌರವಿಸುವುದು, ಆ ಜಾತಿಗಿರುವ ನಿಯಮ ನಿಬಂಧನೆಗಳಿಗೆ ಬೆಲೆ ಕೊಡುವುದು ಕೂಡ ಅಷ್ಟೇ ಮುಖ್ಯ. ಆದ್ದರಿಂದ ನನ್ನ ಜಾತಿಗೆ ಸೇರಿರುವ ನಾಗಮ್ಮ ಮಾಡಿರುವ ಶಪಥಕ್ಕೆ ನಾನು ವಿಮುಕ್ತಿಯನ್ನು ಕರುಣಿಸಲಾರೆ. ನನ್ನ ಸರ್ಪ ಜಾತಿಯನ್ನು ರಕ್ಷಿಸುವುದಕ್ಕಾಗಿ ನನಗೆ ಶರಣಾಗಿ ಬಂದ ಭಕ್ತರಿಗೆ ನಿರಾಶೆ ಮಾಡಲಾರೆ. ಆದ್ದರಿಂದ ನಿಮಗೆ ಒಂದು ವರ ಕೊಡುತ್ತಿರುವೆ. ನಿನ್ನ ಪತಿಯ ಬಳಿ ವಿನತಾದೇವಿ ಅನುಗ್ರಹಿಸಿದ ರಕ್ಷೆ ಇಲ್ಲದಿದ್ದರೆ ನಾಗಮ್ಮ ನಿನ್ನ ಪತಿಯನ್ನು ಬದುಕಲು ಬಿಡುವುದಿಲ್ಲ. ಆದ್ದರಿಂದ ಆ ರಕ್ಷೆಗೆ ಸಂಬಂಧವಿಲ್ಲದೆ ನೀನು ನಿನ್ನ ಪತಿಯನ್ನು ಒಂಟಿಯಾಗಿ ಬಿಡದಂತೆ ನಿನ್ನ ಪತಿಯ ಪಕ್ಕದಲ್ಲಿ ನೀನಿರುವವರೆಗೂ ನಾಗಮ್ಮ ನಿನ್ನ ಪತಿಯನ್ನು ಏನೂ ಮಾಡಲಾರಳು. ಆ ವರವನ್ನು ನಿನಗೆ ಪ್ರಸಾದವನ್ನಾಗಿ ಕೊಡುತ್ತಿರುವೆ. ಅಮ್ಮ, ನನ್ ಗಂಡನ ರಕ್ಷಣೆ ಮಾಡ್ಕೊಳ್ಳೋಕೆ ನೀನ್ ಕೊಟ್ಟಿರೋ ಈ ವರ ಸಾಕು ತಾಯಿ. ಎಂತ ಪರಿಸ್ಥಿತಿಲೂ ನನ್ ಗಂಡ ಬಿಟ್ಟು ಹೋಗ್ದಿರೋ ಹಾಗೆ ನನ್ ಗಂಡನ್ ಬೆನ್ನಿಂದ ನಿಂತ್ಕೊಂತೀನಿ ತಾಯಿ, ನಿಂತ್ಕೊಂತೀನಿ. ಅಮ್ಮ ಕರುಣೆ ತೋರ್ಸಿದ್ರು ಮಾವ. ಅಮ್ಮ, ನೀವ್ ಹೇಳಿದನ್ ಕೇಳೋಕೆ ಭಯ ಆಗ್ತಿದೆ. ನನ್ನಂತವಳಾಗಿದ್ರೆ ಅಲ್ಲೇ ಎದೆ ಹೊಡ್ಕೊಂಡು ಸತ್ತು ಹೋಗಿರ್ತಿದ್ದೆ. ನನ್ ಮಗನ್ನ ಮರಣ ಗಂಡಾಂತರದಿಂದ ಕಾಪಾಡೋಕೆ ನೀನ್ ಎಂತ ಸಾಹಸ ಮಾಡಿದ್ಯಮ್ಮ. ಒಂದ್ ರೀತಿಲಿ ನೀನ್ ಮಾಡಿದ್ದು ಮೃತ್ಯು ಜೊತೆ ಹೋರಾಟನೇ. ನಿನ್ನನ್ನ ಹೇಗೆ ಅಭಿನಂದಿಸ್ಬೇಕೋ, ನಿನಗೆ ಹೇಗೆ ಕೃತಜ್ಞತೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲಮ್ಮ. ನಮ್ಮಲ್ಲೇ ಈ ಕೃತಜ್ಞತೆ ಯಾಕತ್ತೆ? ಮಾವ ನಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಅಂತ ಮಾವಂಗೋಸ್ಕರ ನಾನೇನ್ ಮಾಡಿದ್ರು ಅದು ನನ್ನ ಕರ್ತವ್ಯ ಆಗುತ್ತೆ ಹೊರತು ದೊಡ್ಡ ಕೆಲ್ಸನೋ ತ್ಯಾಗನೋ ಆಗಲ್ಲ ಅತ್ತೆ. ನೀನು ನನ್ನ ಸೊಸೆ ಅಲ್ಲಮ್ಮ, ನನ್ನ ಮನೆ ಅದೃಷ್ಟ.
ಪ್ರಾಣನ ಪಣಕ್ಕಿಡೋದನ್ನು ಕೂಡ ಕರ್ತವ್ಯ ಅನ್ನೋ ನಿನ್ಗೆ ಕೈ ಮುಗಿಯೋಣ ಅಂದ್ರೆ ಚಿಕ್ಕೋಳಾಗಿದ್ಯಾ. ನೀನ್ ಜೊತೆಲಿರೋವರೆಗೂ ನಾಗಮ್ಮ ಅರ್ಜುನ್ನ ಏನು ಮಾಡಲ್ಲಮ್ಮ. ನೀನ್ ಯಾವತ್ತೂ ಅರ್ಜುನ್ನ ಒಂಟಿಯಾಗ್ಬಿಟ್ಟು ಎಲ್ಲಿಗೂ ಹೋಗ್ಬೇಡಮ್ಮ. ಮಾವನ್ನ ಒಬ್ರನ್ನೇ ಬಿಟ್ಟು ನಾನೆಲ್ಲೂ ಹೋಗಲ್ಲ ಅಜ್ಜಿ, ನಾನೆಲ್ಲೂ ಹೋಗಲ್ಲ. ಅರ್ಧಕ್ಕೆ ನಿಂತೋಗಿರೋ ಶುಭ ಕಾರ್ಯ ಕೂಡ ನಡೆದ್ಬಿಟ್ರೆ ಅದಾದ್ಮೇಲೆ ಇನ್ಯಾವ ಥರದ ಸಮಸ್ಯೆಗಳು ಇರಲ್ಲ ಅಜ್ಜಿ. ಅಜ್ಜಿ, ಪುರೋಹಿತ್ರಿಗೆ ಫೋನ್ ಮಾಡಿ ಮುಹೂರ್ತ ಇಡ್ಸ್ಬಿಡಣ್ವಾ. ಸಾಯಂಕಾಲನೇ ಪುರೋಹಿತರ ಹತ್ರ ಮಾತಾಡ್ದೆ ಕಣೋ. ಸ್ವಲ್ಪ ದಿನ ಇನ್ನೂ ಒಳ್ಳೆ ಮುಹೂರ್ತ ಇಲ್ಲ ಅಂತ ಹೇಳಿದ್ರು. ಮತ್ತೀಗೇನ್ ಮಾಡೋಣ? ಅದೇ ಅರ್ಥ ಆಗ್ತಾ ಇಲ್ಲ. ನಮ್ಮ ಸರ್ಪಗಳು ಪೂಜೆ ಮಾಡೋ ಮಾನಸದೇವಿ ನನ್ನ ಪ್ರತಿಜ್ಞೆ ನೆರವೇರದ ಹಾಗೆ ಮಾಡಿದಳು. ಆ ಭೈರವಿಗೆ ವರ ಕೊಟ್ಟು ನಿನ್ನನ್ನು ಕಾಪಾಡಿಕೊಳ್ಳುವ ಅವಕಾಶವನ್ನು ಇನ್ನೂ ಕಷ್ಟಗೊಳಿಸಿದಳು ಮಾವ. ನಿನ್ನನ್ನು ರಕ್ಷಿಸಿಕೊಳ್ಳುವ ಅವಕಾಶವೂ ಇಲ್ಲದೆ ಹೋದರೆ ನನಗೆ ನಾನೇ ಆತ್ಮಾಹುತಿ ಮಾಡಿಕೊಳ್ಳುವ ಪರಿಸ್ಥಿತಿ ಎದುರಾಗುವುದು. ನಾವು ಕಂಡ ಕನಸು ಯಾವುದು ನೆರವೇರುವ ಮುನ್ನವೇ ಇಬ್ಬರು ಸಾಯಬೇಕಾದ ಸ್ಥಿತಿ ಬರುವುದು ಮಾವ. ನನ್ನ ಮಾವನನ್ನು ರಕ್ಷಿಸಿಕೊಳ್ಳುವ ಅವಕಾಶವಿಲ್ಲವೆಂದು ನಾನೇಕೆ ಭಾವಿಸಬೇಕು? ನಾನು ಹೀಗೆ ನೊಂದುಕೊಂಡು ಕೂತರೆ ನನ್ನ ಮಾವನನ್ನು ಬದುಕಿಸಿಕೊಳ್ಳಲಾರೆ. ನನ್ನ ಭಕ್ತಳೆ ನನ್ನನ್ನು ಎದುರಿಸುತ್ತಾ ಬುದ್ಧಿವಂತಿಕೆಯಿಂದ ತನ್ನ ಪತಿಯನ್ನು ನನ್ನ ಕೈಗೆ ಸಿಗದಂತೆ ಕಾಪಾಡಿಕೊಳ್ಳುತ್ತಿರುವಾಗ ನನ್ನ ಮಾವನನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಭೈರವಿಯ ಹಾಗೆ ನಾನೇಕೆ ಬುದ್ಧಿವಂತಿಕೆಯಿಂದ ಇರುವುದಕ್ಕಾಗುತ್ತಿಲ್ಲ? ಅರ್ಜುನನ್ನು ಸಾಯಿಸಿ ನನ್ನ ಮಾವನನ್ನು ಬದುಕಿಸಿಕೊಳ್ಳುವುದಕ್ಕಾಗಿ ನಾನು ಕೂಡ ಬುದ್ಧಿವಂತಿಕೆ ನೆಲೆ ಸೇರಿಕೊಳ್ಳಬೇಕು. ಭೈರವಿಯ ಸವಾಲಿಗೆ ಮರು ಸವಾಲು ಹಾಕಬೇಕು. ಹಾಕುವೆ. ಅಜ್ಜಿ, ಏನ್ ಕೆಮ್ತಾ ಇದೆಯಾ? ಬೆಳಿಗ್ಗೆನೆ ನಿಂಬೆಹಣ್ಣು ರಸ ತಗೊಂಡಿಲ್ವಾ? ದಿನ ಅದನ್ನೇ ಕಣ ತಗೊಳ್ಳೋದು. ಇವತ್ತು ಟೆನ್ಷನ್ ಅಲ್ಲಿ ಮರ್ತೋದೆ ಅಷ್ಟೇ. ಯಾಕೆ ಮರ್ತೋದ್ಯೆ? ಹೊರಗಡೆ ವಾತಾವರಣ ನೋಡಿದ್ರೆ ಹಾಗಿದೆ. ತರ್ತೀನಿ ನೀರು. ಈಗೇನು ಬೇಡವೋ, ಕೂತ್ಕೊಳ್ಳೋ. ಅಜ್ಜಿ, ಕಾಫಿ ತಗೊಳ್ಳಿ. ಗಂಟ್ಲು ಚೆನ್ನಾಗಿಲ್ಲಮ್ಮ, ಅವನು ಕೊಡು. ಕೊಡು ಕೌಸಲ್ಯ. ಕುಡಿಯೋಕ್ ನೀರ್ ತಗೊಂಡ್ ಬರ್ಲಾ ಅಜ್ಜಿ? ಆಹಾ, ಇರ್ಲಿ ಬಿಡು. ಕೌಸಲ್ಯ, ಫಸ್ಟ್ ಟೈಮ್ ಕಾಫಿನ ಕಾಫಿ ತರ ಮಾಡಿದ್ಯಾ ಕಣೆ. ಸೂಪರ್. ಅಂದ್ರೆ ದಿನ ಸರಿಯಾಗಿ ಮಾಡ್ತಾ ಇರ್ಲಿಲ್ವಾ? ಅಂದ್ರೆ ಇವತ್ತು ಇನ್ನೂ ಚೆನ್ನಾಗಿದೆ ಅಂತ ಅರ್ಥ. ಏನ್ ಬಾಬಾ, ನಮ್ಮ ಅಕ್ಕನೇನೋ ಅಂತಿದ್ದೀರಾ? ಏನಿಲ್ಲ ಬಾವಾ, ಕಾಫಿ ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ. ಕಾಫಿ ತಗೋ ಅರ್ಜುನ್. ಬೇಡಕ್ಕ. ಬಾವ ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ಮೇಲೂ ಕೂಡ ಮತ್ತೆ ಅದನ್ನ ಕುಡಿಯೋ ಧೈರ್ಯ ನನಗೆ ಹೇಗೆ ಬರುತ್ತೆ ಹೇಳು? ಅರ್ಜುನ್, ಏನು ನಿಮ್ ಭಾವನ್ ಜೊತೆ ಸೇರಿ ನೀನು ಕೂಡ ಆಟ ಆಡಿಸ್ತಿದ್ಯಾ? ಸಾರಿ ಅಕ್ಕ, ಸುಮ್ಮನೆ ಹಾಗೆ. ಹೌದು, ಭೈರವಿಯಲ್ಲಿ? ಭೈರವಿ ಸ್ನಾನಕ್ಕೆ ಹೋಗಿದ್ದಾಳೆ. ನೋಡಿದ್ರ ಅಜ್ಜಿ, ಕಣ್ಣೆದುರಿಗಿರೋ ಈ ತಮ್ಮನ್ನ ಬಿಟ್ಟು ನಮ್ಮ ಅಕ್ಕ ತನ್ನ ನಾದ್ನಿ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದ್ರೆ ನನಗಿಂತ ಅವಳೇ ಹೆಚ್ಚಾದ್ಲು ಅಂತಾಯ್ತು. ಯಾರೇನೇ ಅನ್ಕೊಂಡ್ರು ನೀನ್ ಅದೃಷ್ಟವಂತ ಕಣಪ್ಪ. ಯಾಕೆ? ಯಾಕಂದ್ರೆ ಭಾವ, ಇಲ್ಲಿ ನಿನ್ಗೆ ಬೈದು ರಂಪಾಟ ಮಾಡೋ ಹೆಂಡತಿ ಇಲ್ವಲ್ಲ, ಅದಕ್ಕೆ. ಅಯ್ಯೋ, ಅದ್ಯಾಕೆ ಹಾಗೆ ನೋಡ್ತಾ ಇದ್ಯಾ? ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ದೆ ಅಷ್ಟೇ. ಸುಮ್ಮನೆ ಹಂಗಂತಿದಾರ. ಮಾವ, ಏನು ಅದಕ್ಕೇನೇನೋ ರೇಗಿಸ್ತಾ ಇದ್ದೀರಾ?
ನನ್ನೂ ಕೂಡ ಇನ್ವಾಲ್ವ್ ಮಾಡ್ತಾ ಇದ್ದೀರಾ ಏನು? ಹಾ ಏನಿಲ್ಲ ಭೈರವಿ, ಸುಮ್ಮನೆ ಭಾವ ಏನೋ ಹೇಳ್ತಿದ್ರೆ ನಗ್ತಾ ಇದ್ವಿ ಅಷ್ಟೇ. ಸರಿ, ಬಾ ಮಾವ, ಸ್ವಲ್ಪ ಹೊತ್ತು ಹೊರಗಡೆ ಹೋಗ್ಬರೋಣ. ಆ, ಎಲ್ಲಿಗೆ? ಯಾಕೆ ಹೇಳ್ದೆ ಇದ್ರೆ ಬರಲ್ವಾ? ಎಲ್ಲಿಗೆ ಅಂತ ಹೇಳ್ಬೋದಲ್ವಮ್ಮ? ಅಜ್ಜಿ, ಮದ್ವೆಗೂ ಮುಂಚೆ ನಾವಿಬ್ರು ಮನೇಲಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಕದ್ದು ಮುಚ್ಚಿ ಒಂದ್ ಪ್ಲೇಸಲ್ಲಿ ಮೀಟ್ ಆಗ್ತಾ ಇದ್ವಿ. ಅಲ್ಲಿಗೆ. ಆಹಾ, ನಿಮ್ಮಿಬ್ರು ಮಧ್ಯೆ ತುಂಬಾ ಕತೆ ನಡೆದು ಹೋಗಿದೆ ಅಂತ ಆಯ್ತು. ಪ್ರೀತಿಸಿದವರು ಭೇಟಿ ಆಗದೆ ಮಾತಾಡದೆ ಅದ್ ಹೇಗಿರ್ತಾರೆ ರೀ? ಓಹೋ, ಇವರಿಬ್ರಿಗೆ ನೀನ್ ಬೇರೆ ಸಪೋರ್ಟ್ ಮಾಡ್ತಿದ್ಯಾ ಅಂತ ಆಯ್ತು. ಹಾ, ಮಾಡಿದ್ರೆ ತಪ್ಪೇನೀಗ? ತಪ್ಪು ಅಂತ ಯಾರು ಹೇಳಿದ್ದೆ? ಎಷ್ಟೇ ಆದ್ರೂ ಮದ್ವೆ ಆದ್ಮೇಲೆ ಸುತ್ತಾಡಕ್ಕೆ ಅಂತ ಶಾಪಿಂಗ್ ಹೋಗ್ತಾರೆ. ಪಾಪ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಭೈರವಿ, ಬಾವಾ, ನೀವಿಬ್ರು ಹೊರಡಿ. ಬಾ ಮಾವ. ಆ, ಸರಿ. ಅರ್ಜುನ್, ಬೇಗ ಬಂದ್ಬಿಡಿ. ಒಂದು 5-10 ನಿಮಿಷದಲ್ಲಿ ಬಂದ್ಬಿಡಿ ಅಂತೀರಾ? 5 ನಿಮಿಷಕ್ಕಾಗ್ಲಿಲ್ಲ ಅಂದ್ರೆ 10 ಗಂಟೆಗೆ ಬನ್ನಿ. ನನ್ಗೇನಾಗ್ಬೇಕು? ಭಾವ, ನೀನ್ ಅಜ್ಜಿ ಜೊತೆ ಮಾತಾಡ್ಕೊಂಡು ಕೂತ್ರೆ ನೀನ್ ಹೇಳಿದ 5 ನಿಮಿಷ ಇಲ್ಲೇ ಆಗಿ ಹೋಗುತ್ತೆ. ನೀನ್ ಹೋಗು. ನಡಿ. ಮಾವ, ನಾನ್ ಡ್ರೈವ್ ಮಾಡ್ತೀನಿ. ನೀನು ಡ್ರೈವ್ ಮಾಡ್ತೀಯಾ?
ಎಲ್ರೂ ಎಲ್ಲಿಂದ ಬರ್ತಾ ಇದ್ದೀರಾ? ಎಲ್ಲಿಗೆ ಹೋಗಿದ್ರಿ? ಯಾಕೆಲ್ರೂ ವಿಚಿತ್ರವಾಗಿ ನೋಡ್ತಾ ಇದ್ದೀರಾ? ಭೈರವಿ ನೀನೇನಿಲ್ಲಿ? ಅದೇನಣ್ಣ ಹಾಗೆ ಕೇಳ್ತಾ ಇದ್ಯಾ? ಇಲ್ಲಿಲ್ದೆ ಇನ್ನೆಲ್ಲಿ ಹೋಗ್ಲಿ? ಹೊರಗಡೆ ಹೋದವಳು ಒಳಗಡೆ ಹೇಗ್ ಬಂದೆ? ಏನ್ ಮಾತಾಡ್ತಾ ಇದ್ಯಾ ಅಜ್ಜಿ? ಇದೇನಮ್ಮ, ಈಗಷ್ಟೇ ನಮ್ ಕಣ್ಮುಂದೆನೆ ಹೊರಗಡೆ ಹೋದೆ. ಹೋಗುವಾಗ ನಿಮ್ಗೆ ಬಾಯ್ ಕೂಡ ಹೇಳಿದ್ವಿ. ಮತ್ ನಿನಗ್ ಮನೆಗೆ ಹೇಗ್ ಬಂದೆ? ಅದೇನದ್ಗೆ ಹಾಗೆ ಮಾತಾಡ್ತಾ ಇದ್ದೀರಾ? ನಾನು ಈಗಷ್ಟೇ ಸ್ನಾನ ಮುಗಿಸ್ಕೊಂಡು ಬಾತ್ರೂಮಿಂದ ಬರ್ತಾ ಇದ್ರೆ ನಾನು ಹೊರಗಡೆಗೆ ಹೋಗೋದು ಹೇಗೆ, ನೀವು ಬಾಯ್ ಹೇಳೋದು ಹೇಗೆ? ಎಲ್ರೂ ಸೇರಿ ಜೋಕ್ ಮಾಡ್ತಾ ಇದ್ದೀರಾ? ಜೋಕ್ ಅಂತ ಹೇಳ್ತಿದ್ಯಲ್ಲಮ್ಮ. ನೀನು ಅರ್ಜುನ್ ಹೊರಗಡೆ ಹೊರಟಿದ್ದಕ್ಕೆ ನಾವೆಲ್ಲರೂ ಸರಿ ಅಂದ್ವಿ. ಈಗಷ್ಟೇ ನಿಮ್ಮಿಬ್ಬರನ್ನು ಹೊರ ಕಳ್ಸಿದ್ವಲ್ಲ, ನೀನೇ ಡ್ರೈವ್ ಮಾಡ್ಕೊಂಡು ಹೋದ್ಯಲ್ಲ. ಅರ್ಜುನ್ ಜೊತೆ ನೀನೇ ಹೊರಗೆ ಹೋದೆ, ಮತ್ತೀಗ ಒಳಗೆ ನೋಡಿದ್ರೆ ನೀನು ನನ್ಗೇನು ಅರ್ಥ ಆಗ್ತಿಲ್ಲಮ್ಮ. ಅಣ್ಣ, ನೀವೆಲ್ರೂ ಹೇಳ್ತಾ ಇರೋದು ನಿಜನಾ? ಮಾವನ್ ಸಾಯ್ಸಕ್ಕೋಸ್ಕರ ನಾಗಮ್ಮ ನನ್ನ ರೂಪದಲ್ಲಿ ಬಂದು ಮಾವನ್ನ ಕರ್ಕೊಂಡು ಹೋಗಿದ್ದಾಳೆ ಅಂತ ಆಯ್ತು. ಮಾವ, ನಾನ್ ಡ್ರೈವ್ ಮಾಡ್ತೀನಿ. ನೀನು ಡ್ರೈವ್ ಮಾಡ್ತೀಯಾ? ಅನುಮಾನನೇ ಇಲ್ಲ ಅಣ್ಣ, ನಾಗಮ್ಮನೇ ಆಗಿರುತ್ತೆ ಅದು. ಅಣ್ಣ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಏನಾದ್ರು ಹೇಳಿದ್ಲಾ? ಎಲ್ಲೋ ನೀವು ಯಾವಾಗ್ಲೂ ಭೇಟಿ ಆಗ್ತಿದ್ದ ಜಾಗ ಅಂತ ಹೇಳಿದ್ಲು. ಅಣ್ಣ ಅಣ್ಣ, ನನ್ ಮಾವ ತೊಂದ್ರೆಲಿದ್ದಾರೆ ಅಣ್ಣ, ಕಾಪಾಡ್ಬೇಕು. ಮಾವ ಮಾವ ಭೈರವಿ, ಇರಮ್ಮ. ಭೈರವಿ, ಭೈರವಿ.